ಎಗ್ಗಿಲ್ಲದೆ ನಡೆಯುತ್ತಿದೆ ಕಲ್ಲು ಕೋರಿಯಲ್ಲಿ ಕಸದ ಡಂಪಿಂಗ್. ಸುಪ್ರೀಂ ಕಲ್ಲು ಕ್ವಾರಿಗಳಲ್ಲಿ ಕಸ ಸುರಿಯೋದನ್ನ ನಿಷೇಧ ಮಾಡಲಾಗಿದೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶಕ್ಕೂ ಕ್ಯಾರೆ ಎನ್ನದೆ ಕಸ ಡಂಪಿಂಗ್ ಅನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಐಟಿಬಿಟಿ ಸಿಟಿ ಬಳಿ ಇರುವಂತಹ ವಿಟ್ಟಸಂದ್ರ ಗ್ರಾಮ ಏನಿದೆ, ಅಲ್ಲಿ ಕ್ವಾರಿಗಳಲ್ಲಿ ಕಸ ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಯಾವ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ ಅನ್ನೋ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ, ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕಸದ ದುರ್ವಾಸನೆ ಒಂದು ಕಡೆ, ಇನ್ನೊಂದು ಕಡೆ ದಟ್ಟ ಹೊಗೆಯಿಂದ ನಮಗೆ ಮುಕ್ತಿ ಕೊಡಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಅಲ್ಲಿರುವಂತಹ ಗ್ರಾಮಸ್ಥರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ವಿಟ್ಟಸಂದ್ರ ಗ್ರಾಮದ ಕಲ್ಲು ಕ್ವಾರಿಗೆ ಅನ್ವಯಿಸೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನ ಈ ಹಿಂದೆನೇ ನೀಡಿತ್ತು. ನಮಗ್ ಬರ್ತಿರೋದು ಫುಲ್ ಹಾರ್ಡ್ ವಾಟರ್ ಮತ್ತೆ ಹಾಳಾಗಿರೋ ವಾಟರ್. ನಮ್ಮ ಅಣ್ಣ ಅವರೇ ಬೋರ್ ಹಾಕೊಂಡಿದ್ದಾರೆ. ಬೋರಲ್ಲಿ ಫುಲ್ ನೊರೆ ಮತ್ತೆ ಸ್ಮೆಲ್ಲು. ಅದು ವಾಟರ್ ಕ್ವಾಲಿಟಿ ಅಂತೂ ಇಲ್ಲ, ಏರ್ ಕ್ವಾಲಿಟಿನೂ ನೀವು ನೋಡಬಹುದು, ಇಲ್ಲ ಏರ್ ಕ್ವಾಲಿಟಿ. ಅಂಡ್ ಮೋರ್ ಓವರ್ ನನ್ಗೊಂದು 1.5 ವರ್ಷ ಮಗು ಇದ್ದಾನೆ. ಅವನ್ಗೆ ಯಾವಾಗ್ಲೂ ಕೋಲ್ಡ್, ತಿಂಗಳಿಗೆ ಒಂದ್ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲೆ ರೆಬ್ಯುಲೇಷನ್ ಕೊಂಡ್ಕೊಂಡಿದೀವಿ, ಹಂಗೆ ಹೋಗ್ತಿದೆ ಪರಿಸ್ಥಿತಿ. ಕೋಲ್ಡ್ ಕಫ್ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋರು ಇನ್ನೂ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದಾರೆ. ಎವ್ರಿ ವೀಕ್ ಟ್ವೈಸ್ ಆಗುತ್ತೆ. ನಿನ್ನೆ ಈವ್ನಿಂಗ್ ಅರೌಂಡ್ 6:30 ಹಾಸ್ಪಿಟಲ್ ಹೋಗ್ತಿದ್ವಿ, ಮಗು ಮೈ ಹುಷಾರಿಲ್ಲ ಅಂತ. ಬೆಂಕಿ ಹಚ್ಚಿದ್ದಾರೆ. ಲಿಟರಲಿ ಹೆಂಗೆ ಅಂದ್ರೆ ಒಳ್ಳೆ ಜೋರಾಗಿ ಬೆಂಕಿ ಉರಿತಿದೆ, ಅದರಲ್ಲಿಂದ ಸ್ಮೋಕ್ ಬರಕ್ ಸ್ಟಾರ್ಟ್ ಆಗಿದೆ. ಅದೊಂದು 11:30ಗೆ ಇಡೀ ಏರಿಯಾ ಕವರ್ ಆಗಿದೆ. ಈ ಏರಿಯಾ ಹೆಸರು ವಿಟ್ಟಸಂದ್ರ ಅಂತ. ಈ ಏರಿಯಾಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಈ ತರ ಕಸದ್ದು, ಬೆಂಕಿ ಹಚ್ಚೋದು, ಸ್ಮೋಕು, ಮತ್ತೆ ವಾಟರ್ ಪ್ರಾಬ್ಲಮ್, ಸ್ಯಾನಿಟರಿ ಪ್ರಾಬ್ಲಮ್ ಎಲ್ಲ ಇದೆ. ಬಟ್ ಯಾವ ಅಧಿಕಾರಿನೂ ಈ ಏರಿಯಾ ಬರೋದಾಗ್ಲಿ ನೋಡೋದಾಗ್ಲಿ, ಇಷ್ಟು ಮನೆ ಇದೆ, ಬರ್ಬೇಕಲ್ವಾ ಅಧಿಕಾರಿಗಳಂದ್ಮೇಲೆ ಬರ್ಬೇಕು, ನೋಡ್ಬೇಕು, ಪ್ರಾಬ್ಲಮ್ಸ್